ಈ ನಗರಸಭೆದವರಿಗೆ ನಾಚಿಕೆ ಬರ್ಬೇಕಿದ್ದು. ರೈತರು ಇಲ್ಲಿ ಮಟ್ಟ ಬಂದು ಹೋರಾಟ ಮಾಡ್ತಾರಂದ್ರ ನಗರಸಭೆದವರಿಗೆ ನಾಚಿಕೆ ಬರ್ಬೇಕು. ಒಂದು ಈ ಸುತ್ತು ಮಾಡಿಸ್ಕೋಬೇಕಂದ್ರ ಎಷ್ಟು ಸುತ್ತು ಇವ್ರಂತೆ ಹೊಡಿಬೇಕು ಕೇಳ್ರಿ. ಈಗ ಅಧಿಕಾರಿ ಪೌರಾಯುಕ್ತರು ಅದಾರ, ಅವ್ರ ಕೇಳೋಣಂತ. ಒಂದೇದು ಯಾವ ರಸ್ತೆ ಸರಿ ಇಲ್ಲ ಹಾವೇರಿಯಾಗ, ಡಿಸ್ಟಿಕ್ ಹೆಡ್ ಕ್ವಾರ್ಟರು ವಲ್ಚರ್ ಚೇಂಬರ್ ನೋಡಿದ್ರ ಒಂದು ಗುಡ್ ಆಗೈತಿ, ಒಂದು ಡೀಪ್ ಆಗೈತಿ. ಅದಕ್ಕೆ ಗಾಡಿ ಮೋಟರ್ ಸೈಕಲ್ ಓವರ್ಟೇಕ್ ಮಾಡಿ ಮುಂದೆ ಆಕ್ಸಿಡೆಂಟ್ ಆಕತಿ. ಅದಕ್ಕೆ ತೊಂದರೆ ಯಾರಿಗೆ? ನಿಮ್ಗೆಲ್ಲ ಪೊಲೀಸರಿಗೆ ಕೇಸ್ ಹಾಕತಿ, ಕೇಸ್ ಹಿಡಿಬೇಕು, ಕಂಪ್ಲೇಂಟ್ ಹಾಕಬೇಕು, ಕೇಸ್ ಆಗಬೇಕು. ಅವ್ರಿಗೆ ಆಗಿದ್ದ ತೊಂದರೆ ಯಾರಿಗೆ? ಜಿಲ್ಲಾ ಆಸ್ಪತ್ರೆಯವರಿಗೆ. ಸರಿಯಾಗಿ ನೋಡ್ಲಿಲ್ಲ ಅಂದ್ರೆ ಅಲ್ಲೇ ಡಾಕ್ಟರ್ ಮ್ಯಾಗ ದೌರ್ಜನ್ಯ ಮಾಡ್ತಾರ ಜನ. ಇದೆಲ್ಲ ನಿಮ್ ಕೆಲಸ ಇದು. ಆ ನಂತರ ಈಗ ಕೆವಿ ಲೈನ್ ಮ್ಯಾಗ ಕರೆಂಟಿನ ತಂತಿ ಮ್ಯಾಗ ಹರಿ ಬಿದ್ದವು. ಫಾರೆಸ್ಟರ್ಗೆ ಕರೆದು ಅವ್ರಿಗೆ ಮುನ್ಸೂಚನೆ ಮಾಡಿ ಎಲ್ಲೆಲ್ಲೇ ಹರಿ ಅಟ್ಟಿತಾವು ಆ ಹರಿ ಕೆಲಸ ಜವಾಬ್ದಾರಿ ನಿಮ್ದಿರ್ತದೆ. ಈಗ ಎಲ್ಲಿ ಬೇಕೋ ಅಲ್ಲೇ ಶೌಚಾಲಯ ಮಾಡಿಲ್ಲ. ಈಗ ಅಲ್ಲಿ ಶೌಚಾಲಯ ಮಾಡಿಲ್ಲಿ ಅಲ್ಲಿ ಕಾರ್ ಪಾರ್ಕಿಂಗ್ ಐತಿ. ಜನ ಏನ್ ತಿಳ್ಕೊಂತಾರ ಅದು ಕಾರ್ ಪಾರ್ಕಿಂಗ್ ಐತಿ, ಇಂಥ ದೊಡ್ಡ ಸೆಡ್ ಐತಿ, ಬೇಕೆಲ್ಲೇ ಅಲ್ಲೇ ಒಟ್ಟ ಶೌಚಾಲಯ ಇಲ್ರಿ ಸರ್. ಬಹಳ ಸಮಸ್ಯೆ ಐತಿ ಇದು. ಹಾವೇರಿದು ಬಹಳ ಸಮಸ್ಯೆ ಐತಿ. ಸುಭಾಷ್ ಸರ್ಕಲ್ ಹೋಗ್ರಿ, ಅಲ್ಲಿ ಒಂದು ಶೌಚಾಲಯ ಇತ್ತು. ದೇವದಾರ್ ಡೌನ್ ಅಂತ ಹೋಗ್ರಿ, ಅಲ್ಲಿ ಒಂದು ಶೌಚಾಲಯ ಇತ್ತು. ಅದು ತೆಗೆದ್ಬಿಟ್ಟೆ, ಅದು ತೆಗೆದ್ಬಿಟ್ರಿ. ಅಲ್ಲೇ ಪೊಲೀಸರು ಸಿಬ್ಬಂದಿ ಮುಂಜಾನಿಂದ ಸಂಜೆ ಮಠ ಕುಂದಿರ್ತಾರ. ಸಾಕಷ್ಟು ಜಾಗ ಐತಿ. ಅಲ್ಲೇ ಪೊಲೀಸರಿಗೆ ಕುಂದ್ರಾಕ ಒಂದು ಅವಕಾಶ ಜಾಗ ಮಾಡಿಕೊಟ್ಟಿಲ್ಲ ನೀವು. ಎಲ್ಲ ಕಡೆ ಹೊಸ ಹೊಸ ಇಮಾರತ್ ಕಟ್ತೀರಿ. ಅಲ್ಲಿ ಯಾವ್ದೋ ಒಂದು ಕಟ್ಟಿರಿ. ಅಲ್ಲಿ ರಂಗ ಮನುಷ್ಯನ ಯಾವ ಮನುಷ್ಯ? ರಂಗ ಮಂದಿರ. ಆ ರಂಗ ಮಂದಿರ ರಂಗನ ಆಗ್ಬಿಡ್ತದ. ಏನು ಉಪಯೋಗ ಆಗ್ತದ? ಏನು ಉಪಯೋಗ ಇಲ್ಲ. ಕೋಟಿ ಗಂಟೆ ಹಣ ಆಗ್ಬಿಟ್ರು. ಬಡವ್ರಿಗೆ ಮನಿ ಇಲ್ಲ, ಬಡವ್ರಿಗೆ ಮನಿ ಇಲ್ಲ. ಬಾಡಿಗೆ ಮನೆಯಾಗ ಅದಾರ, ಗುಡ್ಸ್ಲ ಹಾಕ್ಯಂತ ಅದಾರ. ಅಂತರ್ಗೆ ಕೊಡ್ರಿ, ನಗರಸಭೆಯಿಂದ ಅಂತರ್ಗೆ ಕೊಡ್ರಿ. ಎಲ್ಲಿ ಬೇಕಲ್ಲೇ ರೊಕ್ಕ ಹಾಕಿ ರೊಕ್ಕ ಹಾಳು ಮಾಡ್ಬಿಡ್ತೀರಿ ಜನರದು. ಯಾಕೆ ರೊಕ್ಕ ಅದು? ಯಾಕೆ ನಿಮ್ಗೆ ಕೇಳಲಿಲ್ಲ? ಕೇಳಲಿಲ್ಲ? ಏನ್ ಅಧಿಕಾರಿ ಮಾಡ್ತೀರಿ ನೀವು? MP ಮಂತ್ರಿಗಳು ಮಾತು ಕೇಳ್ತೀರಿ, ಜನರು ಮಾತು ಕೇಳ್ತೀರಿ? ನೀವು ಜನರ ಸೇವಾ ಕತ್ತೀರಿ, ಮಂತ್ರಿಗಳು ಮಾತು ಕೇಳಕತ್ತೀರಿ? ನಮ್ ಸೇವಾ ಕತ್ತೀರಿ. ಪರಿಸ್ಥಿತಿ ರೈತರದು ಜನರದು ಭಾರಿ ಗಂಭೀರ ಐತಿ. ಇವತ್ತು ಅಡ್ಡಾಡಿ ಒಂದೇದು ಹಾವೇರಿಗೆ ಕಲ್ಯಾಣ ಕೊಡಬೇಡ್ರಿ ಅಂತಾರ. ಹಾವೇರಿ ರೋಡ್ ನೋಡಿ, ಡಿಸ್ಟಿಕ್ ಹೆಡ್ ಕ್ವಾರ್ಟರ್ ಇದು. ನಾಚಿಕೆ ಬರ್ತದೆ ನಮ್ಗೆ. ನಮ್ಮ ಹಾವೇರಿ ನಮ್ ಶಹರ ಅಂತ ಹೇಳಕ. ಗಾಂಧಿ ಸರ್ಕಲ್ ಮೂರ್ತಿನ ಇಲ್ಲಲ್ಲೇ, ಅಟ್ಲೀಸ್ಟ್ ಒಂದು ಫೋಟೋನ ಇಡ್ಬೇಕ್ರೆ. ಮೊನ್ನೆ ಒಬ್ಬ ಕೇಳ್ತಾನ ಗಾಂಧಿ ಸರ್ಕಲ್ ಎಲ್ಲೈತ್ರಿ? ಗಾಂಧಿ ಸರ್ಕಲ್ ಹೋಗಿ ನೋಡ್ತಾನ, ಗಾಂಧೀಜಿನ ಇಲ್ಲಲ್ರಿ ಅದೇ. ಏನಿದು ಗಾಂಧೀಜಿ? ಅಟ್ಲೀಸ್ಟ್ ಮೂರ್ತಿ ಇಲ್ಲ, ಮೂರ್ತಿ ಮಾಡಕ್ ಕೊಡ್ತೀರಿ, ಅದ್ರ ಬದಲು ಒಂದು ಫೋಟೋನ ಇಡ್ಬೇಕ್ರೆ. ಅದೇ ಇಲ್ಲ. ಈಗ ಇಂಥ ಪರಶುರಾಮ್ ಚಲವಾದಿ ಅವರು ಇದ್ದಾಗಲೂ ಇದು ಆಹ್ವಾನ ಮಾಡೀವಿ, ಅವ್ರ ಕಾರ್ಯರೂಪಕ್ಕೆ ಬಂದಿಲ್ಲ. ತರಕಾರಿ ಮಾರ್ಕೆಟ್ ಏನೈತಿ ಹಿಂದೆ ಸ್ಟಾಲ್ ಕಟ್ಟಿವಿ, ಇವತ್ತಿಗಿನ ಕಾರ್ಯರೂಪಕ್ಕೆ ಬಂದಿಲ್ಲ. ಅದು ಯಾಕೆ ಬಂದಿಲ್ಲ? ಅದು ಹಂದಿ ಮಕ್ಕಳಾಗ ಕೊಟ್ಟಿದೆ, ಅದು ನಾಯಿ ಮಕ್ಕಳಾಗ ಕೊಟ್ಟಿದೆ. ನಿಮ್ ಕೇಳೋಣ ಯಾರು? ನಿಮ್ ಹೇಳೋಣ ಯಾರು? ತರಕಾರಿ ಮಾರ್ಕೆಟ್ನಾಗ ಹೋಗು ಪರಿಸ್ಥಿತಿ ನೋಡ್ರಿ. ಅಲ್ಲಿ ಅದು ಸಿಕ್ಕಾಪಟ್ಟೆ ರೊಕ್ಕ ವಸೂಲಿ ಮಾಡ್ತಾರ. ಅಲ್ಲಿ 10, 20, 30 ಏನದು ಅರ್ಥ? ಎಲ್ಲಿಂದ ಕೊಡ್ಬೇಕು ರೊಕ್ಕ? ಬಡವರು ದುಡಿಯಕ್ಕೆ ಬಂದರು. ಇಷ್ಟಿದ್ದು ಮಾರ್ಕೆಟ್ ಹಾಳು ಮಾಡ್ಬಿಟ್ರಿ, ಅದು ಕೆಡು ಬಿಟ್ರಿ. ಅದು ಯಾವಾಗ ಕಟ್ಟಿಸ್ತೀರಿ? ಅದಕ್ಕೂ ನಮ್ಗೆ ಹೇಳ್ಬೇಕು ನೀವು. ರೊಕ್ಕ ಐತೆ ಏನಿಲ್ಲ. ಈಗ ನಾವು ಕೇಳ್ತೇವೆ, ಹಕ್ಕೈತೆ ನಮ್ಗೆ. ನಾವು ಬಿಡಂಗಿಲ್ಲ. ಯಾವ ಮಂತ್ರಿ ಬಂದ್ರು ಬಿಡಂಗಿಲ್ಲ, ಯಾವ MP MLA ಬಂದ್ರು ಕೇಳಂಗಿಲ್ಲ. ನಾವು ರೈತರು, ದೇಶಕ್ಕೆ ರಾಜ ನಾವು ಓಟನ್ನ ಮಾಡ್ಬೇಕು. ಅವ್ರ ಮಾತು ಕೇಳಕ್ ನಾವು ತಯಾರಿಲ್ಲ. ನಮ್ಗೆ ಬೇಕು ಶುದ್ಧ ಕುಡಿಯೋ ನೀರಿನ ಘಟಕ ಎಲ್ಲೈತ್ರಿ ನಿಮ್ದು? ಹಾವೇರಿಯಾಗ ಒಂದು ಸಿಟಿ ಬಸ್ ಇಲ್ಲ, ಬಸ್ ಸ್ಟಾಪ್ ಮಾಡ್ಬಿಟ್ರಿ. ಯಾಕೆ ಹೇಳಿ ಮಾಡಿದ್ರಿ? ಅದು ಬಸ್ ಎಲ್ಲೈತದ? ಎಲ್ಲ ಹೋಗ್ತು ಬಸ್? ಬಸ್ ಸ್ಟ್ಯಾಂಡ್ ಎಲ್ಲ ಹೋಗ್ತದ? ಎಲ್ಲ ಕಿತ್ತು ಹಾಕ್ಬಿಟ್ರಿ. ಎಲ್ಲ ಹೋಗ್ತು ಬಸ್ ಸ್ಟ್ಯಾಂಡ್? ಅದು ಸಿಟಿ ಬಸ್ ಸ್ಟ್ಯಾಂಡ್ ಎಲ್ಲೈತೆ? ಆ ಸಿಟಿ ಬಸ್ ಸ್ಟ್ಯಾಂಡ್ ಸುಭಾಷ್ ಸರ್ಕಲ್ ಮಾಡಿದ್ರಿ, ಹಂದಿ ಮಕ್ಕಂತಾವಲ್ಲಿ. ನಿಮ್ಗೆ ಹೇಳೋದೇ ಇಲ್ಲ, ಕೇಳೋದೇ ಇಲ್ಲ. ಯಾಕೆ ಹಿಂಗ್ ಮಾಡ್ತೀರಿ ನೀವು? ಸಿಟಿ ಬಸ್ ಎಷ್ಟು ಚಂದ ಮಾಡಿಬಿಟ್ರಿ, ಕೋಟಿ ಗಂಟೆ ರೊಕ್ಕ ಖರ್ಚು ಮಾಡಿಬಿಟ್ರಿ, ಎಲ್ಲ ಸತ್ಯಾನಾಶ ಮಾಡ್ಬಿಟ್ರಿ. ಹಾವೇರಿ ತುಂಬಾ ಏನೈತಿ ಹಾವೇರಿ? ಇಲ್ಲಿ ಶುದ್ಧ ಕುಡಿಯೋ ನೀರು ಗಂಟಗಿಲ್ಲ. ಅಲ್ಲಿ ಸಿಂಗಿ ಹೊಡೆದಂತೆ ಮಾಡಿವಿ ಒಂದು. ಅಲ್ಲಿ ಹಂದಿ ಮಕ್ಕಂತಾವು. ನಾಗಿನ ಮಟ್ಟಿಗೆ ಹೋಗಾಕ ದಾರಿ ಇಲ್ಲ.
ಮೀನಿನ ಮಾರ್ಕೆಟ್ ಎಲ್ಲರ ಮೀನಿನ ಮಾರ್ಕೆಟ್ ಬಂದಾರೆ ಅಲ್ರಿ ಮಾಡಿ ಯಾಕೆ ಚಿಡ್ಕೊಂಬಂತ ಎಷ್ಟು ವರ್ಷ ಆದ್ಮೇಲೆ ಕರೆಂಟ್ ಇಲ್ಲ ಲೈಟ್ ಇಲ್ಲ ಅನಾಹುತ ಆಗೈತಿ. ಮೀನಿನ ಮಾರ್ಕೆಟ್ ಪರಿಸ್ಥಿತಿ ಯಾಕೆ ಇವತ್ತಿಗೆ ಮನ್ಯಾಗ ಕೆತ್ತ ಯಾಕೆ ಲೈಟ್ ಇಲ್ಲ ಅಲ್ಲಿ ಮಟನ್ ಮಾರ್ಕೆಟ್ ಇಲ್ಲ ಮೀನಿನ ಮಾರ್ಕೆಟ್ನಾಗ ಇಲ್ಲ ಯಾಕಿಲ್ಲ ಯಾಕಿಲ್ರಿ ಅದ್ರ ಉತ್ತರ ಬೇಕು ನಮ್ಗೆ ಅಲ್ಲಿ ಮಟ್ಟ ಹೋಗೋಂಗಿಲ್ಲ ನಾವು ಅಂಗಡಿಯವ್ರ ಜಗತ್ತು ಮೀನಿನ ಮಾರ್ಕೆಟ್ ಲೈಟ್ ಇಲ್ಲ ಯಾಕಿಲ್ಲ ಅವ್ರು ರೊಕ್ಕ ಕೊಡಂಗಿಲ್ಲ ರೊಕ್ಕ ಕೊಡ್ತಾರ ಇಲ್ಲ ಕೊಡ್ಲಿಕ್ರೆ ನಾವು ಕೊಡಿಸ್ತೇವೆ ನಿಮ್ಮ ಆಫೀಸ್ಗೆ ಬಂದ್ರ ನರಕಕ್ಕೆ ಹೋಗಿ ಬಂದಂಗ ಈ ನಗರಸಭೆ ಓಡ್ ತೆಗೆದ್ಬಿಡ್ರಿ ನರಕ ಸಭೆ ಅಂತ ಮಾಡ್ಬಿಡ್ರಿ ಅದಕ್ಕೆ ನಮ್ಗೆ ಖುಷಿ ಐತಿ ಏನ್ ಕಾಣಿಸ್ತಾರ ನಿಮ್ಮ ಅಧಿಕಾರಿಗಳು ಏನ್ MP MLA ಕಾಣಿಸಂಗಿಲ್ಲ ನಾವು ಕರೆದ್ರ ಮುಖ್ಯಮಂತ್ರಿ ಬಂದ್ ಭೇಟಿಯಾಗಿ ಹೋಗ್ತಾನ ನಿಮ್ಮಂತ ಅಧಿಕಾರಿಗಳು ಹಾವೇರಿಯ ಸತ್ತನಾಶ ಮಾಡ್ಬಿಟ್ರಿ ನೀವು ಇಲ್ಲಿ ಬಂದು ಹೋರಾಟ ಮಾಡಿದ್ರೆ ಕೇಸ್ ಮಾಡ್ತೀರಿ ಮಾಡ್ರಿ ಬೇಕಾದ್ ಮಾಡ್ರಿ ಕೇಸ್ ಮಾಡ್ರಿ ಈಗ ಸಾಹೇಬ್ರು ಅದಾರ ಕಂಪ್ಲೇಂಟ್ ಕೊಡ್ರಿ ನಮ್ಮ ಮ್ಯಾಗ ಹಿಂಗ ರೈತರು ಬಂದು ಹೋರಾಟ ಮಾಡ್ಯಾರ ಅವ್ರ ಬಗ್ಗೆ ಕಂಪ್ಲೇಂಟ್ ತಗೋರಿ ಅಂತ ಕೊಡ್ರಿ ನೋಡೋಣ ನೋಡ್ರಿ ನಾವು ಯಾವ ಸರ್ಕಾರ ಇರ್ಲಿ ಸರ್ಕಾರ ಗುಲಾಮರಲ್ಲ ನೀವು ಅಧಿಕಾರಿ ನೀವು ಸರ್ಕಾರ ಗುಲಾಮ ಮಾಡಬೇಡ್ರಿ ಸಾರ್ವಜನಿಕರಿಗೆ ಏನ್ ಬೇಕು ಅದು ನೋಡ್ರಿ ಅದು ಏನು ಹೆಂಗ್ ಮಾಡಿಸ್ಬೇಕು ಅನ್ನೋದು ಅದು ವಿಚಾರ ಮಾಡ್ರಿ ಬೋರಿನ ಡಬ್ಬಿ ಯಾವ ಬೋರಿನ ಡಬ್ಬಿ ಸರ್ ಗೊತ್ತಾದ್ರೆ ಎಲ್ಲ ಡೂಪ್ಲಿಕೇಟ್ ಮಾಲ್ ಹಾಕ್ತಾರೆ ಎಲ್ಲ ಡೂಪ್ಲಿಕೇಟ್ ಸ್ವತಃ ನಮ್ಮ ಉಳಿದು ನಾನು ಮಾಡಿಸಿದ್ವಿ ಸ್ವತಃ ನಾನಾ ರೊಕ್ಕ ಹಾಕಿ ಇವತ್ತು 3 ವರ್ಷ ಆಯ್ತು ಇವತ್ತಿಗೆ ಕೆಟ್ಟಿಲ್ಲ ಉಳ್ಕಿ ಬೋರ್ ಯಾಕೆ ನಿಮ್ಮ ಟೆಕ್ನಿಕಲ್ ಯಾರಾದ್ರೆ ಇಲೆಕ್ಟ್ರಿಷಿಯನ್ ಯಾರಾದ್ರೆ ಕರೀರಿ ನಗರ ಈಗ ಇವ್ರಿಗೆ ಹೇಳ್ತೆ ಫಾರೆಸ್ಟರ್ಗೆ KVRಗೆ ಬರ್ತೀರಿ ಅಲ್ಲ ನಾವು ಹೇಳ್ತೇವೆ ನೀವು ಕೇಳಿದ್ರೆ ಅಷ್ಟೇ ಅಲ್ಲ ಇವು 3 ಮಂದಿ ನೀವೇನು ಹೇಳಿರಲ್ಲ KV ಫಾರೆಸ್ಟರ್ ಈ 3 ಮಂದಿಗೆ ಸಂಬಂಧಪಟ್ಟಿದ್ದ ವಿಷಯ ಕೇಳ್ತಲ್ಲ ನಾವು ಅವರು ಇರಬೇಕು ಅವಾಗ ಏನಾಕತಿ ಇಲ್ಲ ನಾವು ಬಂದಿದ್ದಿಲ್ಲ ಅಂದ್ರೆ ನಮ್ಗೆ ಗೊತ್ತಿಲ್ಲ ಅಂತ ನೀವು ಯಾಕಂದ್ರೆ ಅವ್ರಿಗೆ ಲೆಟರ್ ಕೊಡಂಗೇ ಇಲ್ಲ ಈಗ ನಾವು ಇದು ಕೊಟ್ಟಿದ್ದು ಏನ್ ಮಾಡ್ತೀವಿ ಗೊತ್ತೈತೆ ಡಸ್ಟ್ಬಿನ್ ಹೋಗ್ತೀರಿ ಸ್ವಲ್ಪ ನೀವು ಕಾರ್ ಬಿಡ್ರಿ ಕಾರ್ನಾಗ ಅಡ್ಡಾಡಕ್ ಬಿಡ್ರಿ ನಿಮ್ ಸಿಬ್ಬಂದಿ ಮೋಟರ್ ಸೈಕಲ್ ತಗೋರಿ ಮೋಟರ್ ಸೈಕಲ್ ತಗೊಂಡು ಇಡೀ ಹಾವೇರಿ ಸುತ್ತ ಹೊಡಿರಿ ಒಂದ್ ರೌಂಡ್ ಹೊಡಿವಿ ಏನೈತಿ ಸಮಸ್ಯೆ ಅನ್ನೋದು ಗೊತ್ತಾಕತಿ ಈ ತರ ಜನರು ನೋಡ್ರಿ ಸಾರ್ವಜನಿಕರಿಗೆ ಭಯಂಕರ ಅತಿ ಭಯಂಕರ ತೊಂದರೆ ಐತಿ ದಯವಿಟ್ಟು ನೀವು ಒಳ್ಳೆಯದಿರಿ ನಿಮ್ದು ಒಳ್ಳೆ ಗುಣ ಐತಿ ನಾವು ಕೇಳೇವಿ ಮೊದ್ಲ ಬೇಕಾಗಿತ್ತು ಏನ್ ಮಾಡಿಸ್ರಿ ಈಗ ಬಂದ್ ಕೊಡ್ರಿ ಗಣೇಶ ಚೌತಿ ಬಂತು ವಿಘ್ನ ಮೂರ್ತಿ ತರ್ಬೇಕು ನಾವು ವಿಘ್ನ ಮೂರ್ತಿ ನೀವು ಇರ್ತೀರಲ್ಲ ಆ ವಿಘ್ನ ಮೂರ್ತಿ ತರಬೇಕಾರ ತೆಗ್ನಾಗ ಗಟಲ್ನಾಗ ಆ ಮೂರ್ತಿ ಏನಾರ ಅನಾಹುತ ಆತಂದ್ರೆ ಎಷ್ಟು ಮನಸ್ಸಿಗೆ ತಾಪತ್ರೆ ಆಗತ್ತಿ ಅದು ಸ್ವಲ್ಪ ವಿಚಾರ ಮಾಡ್ರಿ ಎಲ್ಲ ಬಿಟ್ಟು ಮೊದಲ ರೋಡ್ ಮಾಡ್ರಿ ಶೌಚಾಲಯವನ್ನು ಮಾಡ್ರಿ ಬಸ್ ಸ್ಟ್ಯಾಂಡ್ ರೋಡ್ನಾಗ ಒಂದು ಶೌಚಾಲಯ ಇಲ್ಲ ಐತೇನು ಅಲ್ಲ ನೀವೇ ಹೇಳ್ರಿ ಐತೇನು ನೀವು ಯಾರು ಮಾತು ಕೇಳ್ತೀರಿ ಏನನ್ನೋದು ನಮ್ಗೂ ಗೊತ್ತಾ ಅರ್ಥನ ಆಗ್ತಾ ಇಲ್ಲ ಇಲ್ಲೇ ಇದೆ ಗಾಂಧಿ ಮೈಲಾರ ಮಾದೇಪ್ಪ ಸರ್ಕಲ್